ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡಿದಂತಹ ಮುಖಂಡರುಗಳು ಅವರೆಲ್ಲರೂ ಕೂಡ ಸೇಲ್ ಆಗ್ಬಿಟ್ಟಿದ್ದಾರೆ ಸೂಟ್ ಕೇಸ್ ಗಿರಾಕಿಗಳಂತೆ ಅಂತ. ಏ ಅದೆಲ್ಲ ಪೈಲ್ವಾನ್ ಅವರಿಗೆಲ್ಲ ಪಾಪ ಅದೆಲ್ಲ ಶುದ್ಧ ಸುಳ್ಳು. ಸಾದಿಕ್ ಪೈಲ್ವಾನ್ ನಮ್ಮ ಪಕ್ಷದ ಒಬ್ಬ ಅವ್ರಿಗೆ suitcase ಕಾರ್ಯಕರ್ತ. ಕೊಟ್ಟಿದ್ರಿ ಸಾದಿಕ್ ಪೈಲ್ವಾನ್? ಎಂತದು ಇಲ್ಲ ಸುಳ್ಳು. ಅವನಿಗೆ ಸಿಎಂ ನೇರವಾಗಿ ಮಾತಾಡಿದ್ರು, ನಾನು ಇದೀನಪ್ಪ, ನನ್ನ ಎದುರುಗಡೆ ನಾನೇ ಫೋನ್ ಮಾಡಿ ಕೊಟ್ಟಿದ್ದವರಿಗೆ. ಓ. ನಾನು ದಾವಣಗೆರೆ ಇನ್ಚಾರ್ಜ್ ಇದ್ದೆ, 3 ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ. ಸಾದಿಕ್ ಪೈಲ್ವಾನ್ ನಂಬರ್ ನನ್ನ ಹತ್ರ ಇತ್ತು, ನನ್ನ ಸಂಪರ್ಕದಲ್ಲಿದ್ದ ಅವನು. ಓಕೆ. ಯಾರು ಮಾತಾಡ್ಬೇಕು ಅಂತ ಇದ್ದಾಗ ನಾನೇ ಫೋನ್ ಮಾಡಿ ಮುಖ್ಯಮಂತ್ರಿ ಕೊಟ್ಟೆ. ಅವನು ಆಯ್ತು ಬಿದಿ ಬೆಳಗ್ಗೆ ತೆಗಿತೀನಿ ನಾನು ಅಂತಂದ. ಇಲ್ಲಿಂದ ಹೋಗೋಷ್ಟ್ರೊಳಗೆ ಸ್ವಲ್ಪ ಸಮಯ ಇದಾಯ್ತು, ತೆಗ್ದ. ಆತರ ನಮ್ಮ ಪಕ್ಷ ಲಂಚ ಕೊಟ್ಟು ಮಾಡ್ಬೇಕಾದಂದ್ರೆ ನಾವು ಈ ದೇಶವನ್ನೇ ಈಗ ನೋಡಿ, ದೇಶದಲ್ಲಿ ಯಾವ ತರ ಇದೆ. ನಮ್ಮ ಹತ್ರ ಅಂಬಾನಿ ಇಲ್ಲ, ಅದಾನಿ ಇಲ್ಲ, ನಮ್ಮ ಹತ್ರ ಯಾರ್ಯಾರು ಇಲ್ಲ. ಅದು ಕೊಳ್ಳೆ ಹೊಡ್ಕೊಂಡು ಹೋಗಿರ್ತಕ್ಕಂತ ಕೊಳ್ಳೆ ಹೊಡ್ಕೊಂಡು ಹೋಗಿದಾರಲ್ಲ, ಓಕೆ. ಅವು ಅಂತವ್ರು ಯಾರು ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ. ನಮ್ಮ ಪಕ್ಷ ಅವರಿಗೆ ಕನ್ವಿನ್ಸ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಏನಾದ್ರು ಪ್ರಾಮಿಸ್ ಮಾಡಿದಾರ? ಅಲ್ಲ, ಕನ್ವಿನ್ಸ್ ಮಾಡ್ಬೇಕಾಗತ್ತೆ ನಾವು. ಮುಂದಿನ ದಿನಗಳಲ್ಲಿ ಪಕ್ಷ ನಿಮ್ಮ ಕೈ ಬಿಡಲ್ಲ, ನಿಮ್ ಕೈ ಹಿಡದೆ ಇಡತ್ತೆ ಯಾವ್ದಾದ್ರು ಒಂದು ಅಂತ ಹೇಳಿದ್ದಾರೆ. ಆ ಪಕ್ಷದವರಿಗೆ, ವರಿಷ್ಠರಿಗೆ, ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೋ ಕನ್ವಿನ್ಸ್ ಆಗಿದ್ದಾರೆ ಅವರು. ಓಕೆ. ಅವ್ರು ಏನ್ ಹೇಳಿದ್ರು, ನನಗೇನು ಬೇಡ, ಇಷ್ಟು ದೊಡ್ಡವ್ರು ನೀವೆಲ್ಲ ಬಂದು ನನಗೆ ಗೌರವ ಕೊಡ್ತಾ ಇದ್ದೀರಲ್ಲ, ಅದೇ ಸಾಕು ನನಗೆ. ನಾನು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಈಗ ಈ ಸಮುದಾಯ ಮತ್ತು ಕಾಂಗ್ರೆಸ್ ಪಕ್ಷದ ಮಧ್ಯೆ ಒಡಕು ಮೂಡಿಸುವಂತಹ ಪ್ರಯತ್ನಗಳಾಯ್ತು. ಸ್ವಹಿತಾಸಕ್ತಿಗಾಗಿ ಈ ತರದೊಂದು ಪಿತೂರಿ ಮಾಡಿದ್ರ ಯಾರಾದ್ರೂ? ಏನಿಲ್ಲ, ಯಾರ್ದು ಇಂಥದ್ದು ಇಲ್ಲ. ಇಲ್ಲಿ ಎಲ್ಲ ಚುನಾವಣೆಯಲ್ಲಿ ಇದೆಲ್ಲ ಉದ್ಭವ ಆಗೇ ಆಗತ್ತೆ, ಮತ್ತೆ ಹಾಗೆ ಸರಿ ಹೋಗತ್ತೆ. ಅದು ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವ ತಗೊಂಡು ಎಲ್ಲರೂ ಕೂಡ ಹೋಗಿ ಸರ್ಕಾರ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ಸಲೀಂ ಅಹಮದ್ ಇರ್ಲಿ, ರಿಜ್ವಾನ್ ಅರ್ಷದ್ ಇರ್ಲಿ, ಪಠಾಣ್ ಇರ್ಲಿ, ಹಾರಿಸ್ ಇರ್ಲಿ, ತನ್ವಿ ಸೇಠ್ ಇರ್ಲಿ, ನಾನ್ ಇರ್ಲಿ, ಎಲ್ಲರೂ ಕೂಡ, ಎಲ್ಲ ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ಸ್ ಇರ್ಲಿ, ಎಲ್ಲರೂ ಕೂಡ ಹೋಗಿ ಪಕ್ಷಕ್ಕೋಸ್ಕರ ದುಡಿದಾರೆ. ನಮ್ಮ ಪಕ್ಷ ಗೆದ್ದೆ ಗೆಲ್ಲತ್ತೆ.